ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಎ ವಿಂಧ್ಯ ಶ್ರೇಣಿ, ಬಿ ಪಶ್ಚಿಮ ಘಟ್ಟ, ಸಿ ಹಿಮಾಲಯ, ಡಿ ಅರವಳ್ಳಿ. ಭಾರತದ ಎರಡನೆಯ ಅತಿ ಉದ್ದದ ನದಿ ಯಾವುದು? ಎ ಕಾವೇರಿ, ಬಿ ಯಮುನಾ, ಸಿ ಬ್ರಹ್ಮಪುತ್ರ, ಡಿ ಗೋದಾವರಿ. Subscribe to my channel. ಅಂಡಮಾನ್ ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು? ಎ ರಾಂಚಿ, ಬಿ ಸಿಲ್ವಾಸ, ಸಿ ಪೋರ್ಟ್ ಬ್ಲೇರ್, ಡಿ ಕರವಟ್ಟಿ. ಹೌರಾ ಬ್ರಿಡ್ಜ್ ಎಲ್ಲಿದೆ? ಎ ಕೋಲ್ಕತ್ತಾ, ಬಿ ಚೆನ್ನೈ, ಸಿ ದೆಹಲಿ, ಡಿ ಮುಂಬೈ. ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಸ್ವಾಮಿನಾಥನ್, ಬಿ ವರ್ಗೀಸ್ ಕುರಿಯನ್, ಸಿ ಚಿದಂಬರಂ ಸುಬ್ರಹ್ಮಣ್ಯಂ, ಡಿ ಓಮಿ ಸೇತ್ನ. ಯಾವ ಜೀವಿಯು ತನ್ನ ಬಾಯಿಯಲ್ಲಿ 14,000 ಹಲ್ಲುಗಳನ್ನು ಹೊಂದಿದೆ? ಎ ಮೊಸಳೆ, ಬಿ ಬಸವನ ಹುಳು, ಸಿ ಜೇನುನೊಣ, ಡಿ ಶಾರ್ಕ್. ಕೇರಳದ ರಾಜಧಾನಿ ಯಾವುದು? ಎ ಕೊಚ್ಚಿ, ಬಿ ಕರವಟ್ಟಿ, ಸಿ ಚೆನ್ನೈ, ಡಿ ತಿರುವನಂತಪುರಂ. ದಿ ಬ್ರೋಕನ್ ವಿಂಗ್ಸ್ ಈ ಪುಸ್ತಕದ ಲೇಖಕರು ಯಾರು? ಎ ಅಬ್ದುಲ್ ಕಲಾಂ, ಬಿ ಅನ್ನಿ ಬೇಸೆಂಟ್, ಸಿ ಗಾಂಧೀಜಿ, ಡಿ ಸರೋಜಿನಿ ನಾಯ್ಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇತಾಜಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಗಾಂಧೀಜಿ, ಬಿ ನೆಹರು, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ಸುಭಾಷ್ ಚಂದ್ರ ಬೋಸ್. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಯಾರು? ಎ ಕಲ್ಪನಾ ಚಾವ್ಲಾ, ಬಿ ರಾಕೇಶ್ ಶರ್ಮಾ, ಸಿ ಸುನೀತಾ ವಿಲಿಯಮ್ಸ್, ಡಿ ಅನ್ನಿ ಬೇಸೆಂಟ್. ಹಾಲಿನಿಂದ ನೀರನ್ನು ಬೇರ್ಪಡಿಸಬಲ್ಲ ಒಂದೇ ಒಂದು ಪಕ್ಷಿಯ ಹೆಸರೇನು? ಎ ಬಾತುಕೋಳಿ, ಬಿ ಹಂಸ, ಸಿ ಕೋಗಿಲೆ, ಡಿ ಕೊಕ್ಕರೆ. ಕಸದಿಂದ ವಿದ್ಯುತ್ ಉತ್ಪಾದಿಸುವ ದೇಶ ಯಾವುದು? ಎ ಜಪಾನ್, ಬಿ ಚೀನಾ, ಸಿ ಬಾಂಗ್ಲಾದೇಶ, ಡಿ ಇಂಡೋನೇಷ್ಯಾ. ಕಪ್ಪು ಆಪಲ್ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಶ್ರೀಲಂಕಾ, ಬಿ ಟಿಬೆಟ್, ಸಿ ಭಾರತ, ಡಿ ಪಾಕಿಸ್ತಾನ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.